ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಗುಡ್ ಫ್ರೈಡೇ ಆಗುತ್ತೆ ಅಂತ ಅವರ ಅಭಿಮಾನಿಗಳು ನಿರೀಕ್ಷೆ ಮಾಡಿದ್ರು. ಆದರೆ ಆ ರೀತಿ ಆಗಲಿಲ್ಲ. ಇವತ್ತು ಬ್ಯಾಡ್ ಫ್ರೈಡೇ ಆಗೋಗ್ಬಿಡುತ್ತಲ್ಲ ಅಂತ ಹೇಳಿ ಅಭಿಮಾನಿಗಳು ಪಾಪ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬಹಳಷ್ಟು ಬೇಜಾರಾಗಿದ್ದಾರೆ. ಎಲ್ಲೋ ನಮ್ಮ ಡಿ ಬಾಸ್ಗೆ ಇವತ್ತು ಬೇಲ್ ಸಿಗುತ್ತೆ, ಅವರು ಹೊರಗಡೆ ಬರ್ತಾರೆ, ಒಂದಷ್ಟು ನಿಂತೋಗಿರುವಂತಹ ಪ್ರಾಜೆಕ್ಟ್ಗಳು ರನ್ ಆಗುತ್ತೆ, ಒಂದು 6 ತಿಂಗಳಲ್ಲಿ ಇನ್ನೊಂದು 6 ತಿಂಗಳಲ್ಲಿ ತೆರೆ ಮೇಲೆ ಅವ್ರನ್ನ ನೋಡಬಹುದು ಅನ್ನೋ ಆಸೆಯನ್ನು ಸಹಜವಾಗಿ ಅವರ ಅಭಿಮಾನಿಗಳು ಇಟ್ಕೊಂಡಿದ್ರು. ಬಟ್ ಇವತ್ತು ಸುಪ್ರೀಂ ತೀರ್ಪಿನಿಂದ ದರ್ಶನ್ಗೆ ಎಲ್ಲೋ ಒಂದು ಕಡೆ ನಿರಾಸೆಯಾಗಿದೆ ಅಂತಲೇ ಹೇಳಲಾಗ್ತಾ ಇತ್ತು. ಬಟ್ ನಾವೊಂದಿಷ್ಟು ವಕೀಲರನ್ನು ಮಾತಾಡಿಸಿದಾಗ, ರಾಜ್ಯದ ಖ್ಯಾತ ವಕೀಲರನ್ನು ಮಾತನಾಡಿಸಿದಾಗ ಅವರಿಂದ ಒಂದಷ್ಟು ಮಾಹಿತಿ ಸಿಕ್ತು. ಸುಪ್ರೀಂ ತೀರ್ಪಿನಿಂದ ದರ್ಶನ್ಗೆ ಮತ್ತೊಂದು ಲಕ್ಕಿ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗಾದರೆ ಏನದು ಲಕ್ಕಿ ಚಾನ್ಸು? ಇವತ್ತು ಸುಪ್ರೀಂ ಕೋರ್ಟಲ್ಲಿ ದರ್ಶನ್ ಪರ ವಕೀಲರು, ಸರ್ಕಾರದ ಪರ ವಕೀಲರ ವಾದ ಪ್ರತಿವಾದ ಯಾವ ರೀತಿ ಇತ್ತು ನೋಡಿ. ಕನ್ನಡದ ಸ್ಟಾರ್ ನಟ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಬಟ್ ಕಳೆದ 2 ವರ್ಷಗಳಿಂದ ಅವರು ಜೈಲು ಪಾಲಾಗಿದ್ದಾರೆ. ಮೊದಲನೇ ಬಾರಿ ಜೈಲಿಗೆ ಹೋಗಿ ವಾಪಸ್ಸು ಬೇಲ್ ಮೇಲೆ ಬಂದು ಒಂದು ಸಿನಿಮಾ ಶೂಟಿಂಗ್ ಮುಗಿಸಿ ಆ ಸಿನಿಮಾ ರಿಲೀಸ್ ಆಗೋ ಹೊತ್ತಿಗೆ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿ 8 ತಿಂಗಳಾಗಿದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಜೈಲು ಪಾಲಾಗಿದ್ದಾರೆ. ಈಗ ಇಡೀ ಆ ಕೊಲೆ ಕೇಸು ದರ್ಶನ್ ಅವರ ಬದುಕನ್ನೇ ಬದಲಾಯಿಸಿ ಕಂಬಿ ಹಿಂದೆ ನಿಲ್ಲಿಸಿದೆ ನೋಡಿ. ಮತ್ತೊಂದು ಕಡೆ ಸುಪ್ರೀಂನಲ್ಲೂ ಕೂಡ ಬೇಲ್ ಅರ್ಜಿ ಇವತ್ತು ವಜಾಗೊಂಡಿರುವುದು. ಆದರೆ ಇದರಿಂದ ಒಳ್ಳೆಯದೇ ಆಗಿದೆ ಅಂತ ಇದ್ದಾರೆ ಒಂದಷ್ಟು ಜನ ಹಿರಿಯ ವಕೀಲರು. ಹಾಗಾದರೆ ದರ್ಶನ್ ಹೊರಗೆ ಬರೋದಕ್ಕೆ ಮತ್ತೊಂದು ಲಕ್ಕಿ ಚಾನ್ಸ್ ಇದೆಯಂತೆ. ಏನದು ಗೊತ್ತಾ ಲಕ್ಕಿ ಚಾನ್ಸು? ಏನು ಹೇಳ್ತಾರೆ ಈ ಕೇಸ್ ಬಗ್ಗೆ ನಾವು ಮಾತನಾಡಿಸಿದಂತಹ ಟೈಮಲ್ಲಿ ಹಿರಿಯ ವಕೀಲರುಗಳು ನೋಡಿ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ, ವಜಾಗೊಳ್ಳುತ್ತೆ. ಮತ್ತೊಮ್ಮೆ ದರ್ಶನ್ಗೆ ಖಂಡಿತವಾಗ್ಲೂ ಕೂಡ ನಿರಾಸೆಯಾಗಿದೆ. ದರ್ಶನ್ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. 4ನೇ ತಾರೀಕು ಕೂಡ ವಿಚಾರಣೆ ಆಗಿತ್ತು, ಇವತ್ತು 15ನೇ ತಾರೀಕು. ಇವತ್ತು ಮತ್ತೆ ವಿಚಾರಣೆಗೆ ಬಂದಂತಹ ಟೈಮಲ್ಲಿ ಬೇಲ್ ಆಗಬಹುದು, ಷರತ್ತುಬದ್ಧ ಜಾಮೀನು ಏನಾದರೂ ಸಿಗಬಹುದು ಅಂತ ಹೇಳಿ ನೋಡಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆಗೆ 1 ವರ್ಷ ಕಾಲಾವಧಿಯನ್ನು ಸುಪ್ರೀಂ ಕೋರ್ಟು ಕೊಟ್ಟಿರೋದು. 1 ವರ್ಷದಲ್ಲಿ 60 ಅಂದರೆ ಮೇನ್ ಸಾಕ್ಷಿಗಳ ವಿಚಾರಣೆಯನ್ನು 1 ವರ್ಷದಲ್ಲೇ ಮುಗಿಸ್ಬೇಕು. ಹೀಗಾಗಿ ಫಿಕ್ಸ್ ಆಗಿಬಿಡಿ ದರ್ಶನ್ ಅಭಿಮಾನಿಗಳು, 1 ವರ್ಷ ದರ್ಶನ್ಗೆ ಜೈಲೂಟ ಫಿಕ್ಸು. ಅಂದರೆ 1 ವರ್ಷ ಬರಲ್ಲ, ಅವರು ಬರೋಕ್ಕಾಗೋದು ಇಲ್ಲ. ಸೊ ಆರೋಪಿಗಳ ವಿಚಾರಣೆ ಆದ ಮೇಲೆ ಮತ್ತೆ ಜಾಮೀನು ಅರ್ಜಿಯನ್ನು ಪರಿಗಣಿಸಲಾಗುತ್ತೆ ಸುಪ್ರೀಂ ಕೋರ್ಟ್ ಹೇಳಿರೋದು ನೋಡಿ. ಇದರಲ್ಲಿ ಏನು ಮೇಡಮ್ ದರ್ಶನ್ಗೆ ಒಳ್ಳೆಯದು ಅಂತ ಹೇಳಿದ್ರಲ್ಲ ಅಂತ ನೀವು ಕೇಳಬಹುದು. ಇದು ವಕೀಲರು ಹೇಳಿರುವಂತಹ ಮಾತು. ದರ್ಶನ್ಗೆ ಒಳ್ಳೆಯದು ಅಂತ ಹೇಳಿ ಹಿರಿಯ ವಕೀಲರುಗಳು ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ನೋಡೋದಾದರೆ ನೋಡಿ, ಸುಪ್ರೀಂ ಕೋರ್ಟು ಸಾಕ್ಷಿ ವಿಚಾರಣೆಗೆ 1 ವರ್ಷ ಕಾಲಾವಕಾಶವನ್ನು ಕೊಟ್ಟಿದೆ. ಈ 1 ವರ್ಷದ ಒಳಗೆ 60 ಸಾಕ್ಷಿಗಳ ವಿಚಾರಣೆ ನಡೆಸಬೇಕು. 1 ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆ ನಡೆಸಿಲ್ಲ ಅಂತ ಹೇಳಿದ್ರೆ ಜಾಮೀನು ಅರ್ಜಿಯನ್ನು ಪರಿಗಣಿಸೋದಾಗಿ ಸುಪ್ರೀಂ ಹೇಳಿದೆ. ಇದರಿಂದ ದರ್ಶನ್ಗೆ ಮತ್ತೆ ಜಾಮೀನು ಸಿಗುತ್ತೆ ಖಂಡಿತ ನೋಡಿ. ಈ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು 1 ವರ್ಷದಲ್ಲಿ ಮುಗಿಸ್ಬೇಕು. ಇನ್ ಕೇಸ್ 1 ವರ್ಷದಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಜಾಮೀನನ್ನು ನಾವು ಪರಿಗಣಿಸ್ತೀವಿ, ಅಂದರೆ ದರ್ಶನ್ಗೆ ಜಾಮೀನು ಸಿಗುವ ಸಾಧ್ಯತೆಗಳಿದೆ ನೋಡಿ. ಈ ಕೇಸ್ ಬಗ್ಗೆ ನಾನು ಹೆಚ್ಚಿನದಾಗಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಇಡೀ ರಾಜ್ಯದ ಜನ, ಇಡೀ ದೇಶದ ಜನಕ್ಕೆ ಗೊತ್ತು. ನಟ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಎಂಬಾತ ಕೆಡದಾಗಿ ಮೆಸೇಜ್ ಮಾಡ್ದ ಅನ್ನೋ ಕಾರಣಕ್ಕೆ ಆತನನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಬೆಂಗಳೂರಲ್ಲಿ ಹಲ್ಲೆ ಮಾಡಿ ಕೊಲೆ ಮಾಡ್ತಾರೆ ಅನ್ನುವ ಆರೋಪದ ಮೇಲೇ ದರ್ಶನ್ ಜೈಲಲ್ಲಿರೋದು. ಜೂನ್ 8ನೇ ತಾರೀಕು ರೇಣುಕಾ ಸ್ವಾಮಿ ಕೊಲೆ ಆಗುತ್ತೆ. ಪ್ರಾಥಮಿಕ ತನಿಖೆ ಮಾಡ್ತಾರೆ. ಕೊಲೆ ನಡೆದ 2 ದಿನದ ಬಳಿಕ ದರ್ಶನ್ ಅವರನ್ನು ಪೊಲೀಸರು ಬಂಧಿಸ್ತಾರೆ ನೋಡಿ. ಇವತ್ತಿನ ಸುಪ್ರೀಂ ತೀರ್ಪಿದೆಯಲ್ಲ, ಇದರಿಂದ ದರ್ಶನ್ ಅವರಿಗೆ ಒಳ್ಳೆಯದೇ ಆಗಿದ್ದು. ಕೇವಲ 1 ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆ ಅಸಾಧ್ಯ ಅಂತ ಹೇಳಿ ಹಿರಿಯ ವಕೀಲರುಗಳು ಹೇಳ್ತಾ ಇರೋದು. 60 ಸಾಕ್ಷಿಗಳ ವಿಚಾರಣೆಯನ್ನು 1 ವರ್ಷದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದರಿಂದ ವರ್ಷಗಳ ಬಳಿಕವಾದರೂ ದರ್ಶನ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಹೊರಬರೋದಕ್ಕೆ ಖಂಡಿತವಾಗ್ಲೂ ಕೂಡ ಅವಕಾಶ ಇದೆ. ದರ್ಶನ್ ಪರ ವಕೀಲರ ವಾದ ಏನು ಮಾಡ್ತಾರೆ ಇವತ್ತು ದರ್ಶನ್ ಪರ ವಕೀಲರು?
ದರ್ಶನ್ ಪರ ವಕೀಲರಾದಂತಹ ಮುಕುಲ್ ರೋಹಟಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸ್ತಾರೆ. ಏನಪ್ಪ ಅಂತ ಹೇಳಿದ್ರೆ 8ರಿಂದ 9 ತಿಂಗಳಿನಿಂದ ಸೆಷನ್ಸ್ ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಗಮನಕ್ಕೆ ದರ್ಶನ್ ಪರ ವಕೀಲರು ತರ್ತಾರೆ. ಯಾಕಂದರೆ 7 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ನಡೆದಿದೆ. 263 ಒಟ್ಟು ಸಾಕ್ಷಿಗಳಿರೋದೆಷ್ಟು 273. ಅದರಲ್ಲಿ 10 ಸಾಕ್ಷಿಗಳಾಗಿರೋದು 7ರಿಂದ 8 ತಿಂಗಳಲ್ಲಿ. ಇನ್ನೂ 263 ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ. ನಟ ದರ್ಶನ್ ಅವರಿಗೆ ಜಾಮೀನು ಕೊಡಿ ಅಂತ ಹೇಳಿ ಅವರ ಪರ ವಕೀಲರು ವಾದ ಮಂಡಿಸ್ತಾರೆ. ಇದಕ್ಕೆ ದರ್ಶನ್ ಪರ ವಕೀಲರ ಪ್ರತಿವಾದ ಹೇಗಿತ್ತು ನೋಡಿ. ಅವ್ರು ಹೇಳ್ತಾರೆ, ಮಹಾಸ್ವಾಮಿಗಳೇ 272 ಸಾಕ್ಷಿಗಳ ವಿಚಾರಣೆ ಮಾಡಬೇಕು, ತನಿಖೆ ನಡೀತಾ ಇದೆ, ಇನ್ನು 150 ಸಾಕ್ಷಿಗಳ ವಿಚಾರಣೆ ಮಾಡಲೇಬೇಕಾಗುತ್ತೆ. ಅದರಲ್ಲಿ 60 ಪ್ರಮುಖ ಸಾಕ್ಷಿಗಳೇ ಇದ್ದಾವೆ. ವಿಚಾರಣೆ ನಡೆಸೋವರೆಗೂ ಯಾವುದೇ ಕಾರಣಕ್ಕೂ ಆರೋಪಿಗೆ ಜಾಮೀನು ಕೊಡಬಾರ್ದು. ಇದು ರಾಜ್ಯ ಸರ್ಕಾರದ ಪರ ವಕೀಲರ ಪ್ರತಿವಾದ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ಜಾಮೀನು ಅರ್ಜಿ ಮನವಿ ವಜಾಗೊಳಿಸುತ್ತೆ ಕೋರ್ಟು. 1 ವರ್ಷದ ಬಳಿಕ ಈ ಬಗ್ಗೆ ನೋಡೋಣ ಅಂತ ಹೇಳುತ್ತೆ. ನೋಡಿ, ಸಹಜವಾಗಿಯೇ ಇಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಪ್ರಮುಖವಾಗಿರುವಂತಹ 60 ಸಾಕ್ಷಿಗಳ ವಿಚಾರಣೆಯನ್ನು 1 ವರ್ಷದಲ್ಲಿ ಮುಗಿಸ್ಬೇಕು. 1 ವರ್ಷದಲ್ಲಿ ಮುಗಿಸ್ಲಿಲ್ಲ ಅಂತ ಹೇಳಿದ್ರೆ ದರ್ಶನ್ಗೆ ಖಂಡಿತವಾಗಲೂ ಕೂಡ 1 ವರ್ಷದ ನಂತರ ಬೇಲ್ ಸಿಕ್ಕೇ ಸಿಗುತ್ತೆ. ಸೊ ಸಹಜವಾಗಿಯೇ ಸುಪ್ರೀಂನಲ್ಲಿ ಜಾಮೀನು ಅರ್ಜಿ ವಜಾಗೊಂಡಿರುವಂತಹ ವಿಚಾರ ತಿಳಿದು ದರ್ಶನ್ ಅವರು ಬಹಳಷ್ಟು ಬೇಸರಗೊಂಡಿದ್ದಾರೆ ಅನ್ನುವಂತಹ ಸುದ್ದಿ. ಪರಪ್ಪನ ಅಗ್ರಹಾರ ಜೈಲಲ್ಲೇ ಇವತ್ತು ಬೆಳಗ್ಗೆ ಒಂದು 10:30-11 ಗಂಟೆಯಿಂದನೇ ಬಹಳ ಮೌನಕ್ಕೆ ಜಾರಿದ್ದಾರಂತೆ. ಜಾಮೀನು ಸಿಗದ ಹಿನ್ನೆಲೆಯಲ್ಲಿ ಆಲ್ರೆಡಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಇನ್ನು ಇವತ್ತು ಬಹಳಷ್ಟು ಕುಗ್ಗಿ ಹೋಗಿದ್ದಾರೆ. ಸಿನಿಮಾ ಕರಿಯರ್ ಚಿಂತೆ ಕಾಡ್ತಾ ಇದೆ. ಜೊತೆಗೆ ಕ್ವಾರಂಟೈನ್ ಸೆಲ್ಲಲ್ಲಿದ್ದಾರೆ ದರ್ಶನ್ಗೆ. ಜೈಲಲ್ಲಿ ಸೂಕ್ತ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನುವ ಚಿಂತೆ. ಸ್ಟಾರ್ ನಟರಾಗಿ ಮೆರೆದಿದ್ರು ದರ್ಶನ್ನು. ಬಟ್ ಈಗ ಇಂಥ ಪರಿಸ್ಥಿತಿ, ಮೌನಕ್ಕೆ ಶರಣಾಗಿದ್ದಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಕಾನೂನಿನ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳಿ ಕಾನೂನಿಗೆ ತಲೆ ಬಾಗಲೇಬೇಕು. ನೋಡೋಣ ಇನ್ನೂ ಏನೆಲ್ಲ ಆಗಬಹುದು ಮುಂದಿನ ದಿನಗಳಲ್ಲಿ. ಅಪ್ಡೇಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಬಟ್ ಸದ್ಯದ ದರ್ಶನ್ ವಿಚಾರಕ್ಕೆ ಬರೋದಾದರೆ ಸದ್ಯಕ್ಕಂತೂ ದರ್ಶನ್ಗೆ ರಿಲೀಫು ಖಂಡಿತವಾಗ್ಲೂ ಕೂಡ ಇಲ್ಲ. ಧನ್ಯವಾದ.